ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಯುವ KL11. ಸ್ನೇಹಿತರೆ, ಈ ದಿನ ಈಗ ಲಾಸ್ಟ್ ಟೈಮ್ ಫಸ್ಟ್ನೇ ಲಾಗಲ್ಲಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಫಸ್ಟ್ ಲಾಗ್ ಅಂತ ಹೇಳ್ಬಿಟ್ಟು ನಮ್ಮ KL11 ಅಂದರೆ ನಮ್ಮ ಮಂಡ್ಯ ಜಿಲ್ಲೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೆ. ಅದು ಹಿಸ್ಟ್ರಿನ ಒಂದಷ್ಟು ಕಲೆಕ್ಟ್ ಮಾಡಿ ಒಂದಷ್ಟು ಮಾಹಿತಿನ ಕೊಟ್ಟಿದ್ದೆ. KL11 ಮಂಡ್ಯ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಅನ್ನೋ ಒಂದು ಪೀಠಿಕೆ ಇಟ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಒಂದೊಂದೇ ಜಿಲ್ಲೆನ ಮಾಡೋಣ, ಒಂದಷ್ಟು ಮಾಹಿತಿನ ತಿಳ್ಕೊಂಡು ಕಲೆ ಹಾಕಿ ನಾವು ನೋಟ್ ಮಾಡಿಕೊಂಡು ಒಂದಷ್ಟು ಮಾಹಿತಿನ ಒಂದು ಕಂಟೆಂಟಾಗಿ ಮಾಡೋಣ ಅಂದ್ಬಿಟ್ಟು ಪ್ರಯತ್ನ ಪಡ್ತಾಯಿದ್ದೀನಿ. ಇದು ನನ್ನ 2ನೇ ಲಾಗ್ ಆಗಿರ್ತದೆ. ಮತ್ತು ನಾನಿವತ್ತು ನಿಮ್ಮ ಜೊತೆ ಹಂಚ್ಕೋತಾ ಇರೋದು ಸಾಂಸ್ಕೃತಿಕ ರಾಜಧಾನಿ ನಮ್ಮ ಮೈಸೂರು. ಏನಂದರೆ ಕರ್ನಾಟಕ ರಾಜ್ಯ ಆಗೋಕ್ಕಿಂತ ಮುಂಚೆ ಇದು ಮೈಸೂರು ರಾಜ್ಯವಾಗಿತ್ತು. ಆ ಮೈಸೂರು ಹೇಗಿತ್ತು, ಮೈಸೂರು ಇತಿಹಾಸ ಏನು ಹೇಳುತ್ತೆ, ಮೈಸೂರು ಇತಿಹಾಸದಲ್ಲಿ ಏನೇನು ಬರುತ್ತೆ, ಯಾರ್ಯಾರು ಬರ್ತಾರೆ, ಇತಿಹಾಸ ಕಳೆದಂಗೆ ರಾಜಕೀಯ ಬೆಳವಣಿಗೆ ಯಾವ ಥರ, ಸಿನಿಮಾ, ಒಂದಷ್ಟು ನಾನೇನು ಮಾಹಿತಿ ಕಲೆ ಹಾಕಿದ್ದೀನಿ ಅದನ್ನಷ್ಟನ್ನು ನಾನು ನಿಮ್ಮ ಜೊತೆ ಹೇಳ್ಕೊಳಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ. ಏನಂದರೆ ಮೈಸೂರು ಜಿಲ್ಲೆ ನಿಮಗೆ ಗೊತ್ತಿರಬೇಕು. ಮಂಡ್ಯದ ನೆರೆ ಜಿಲ್ಲೆ, ಕರ್ನಾಟಕದಲ್ಲೇ 3ನೇ ಅತಿ ಹೆಚ್ಚು ಜನಸಂಖ್ಯೆ ವಾಸಿಸುವಂತಹ ಒಂದು ಜಿಲ್ಲೆ ನಮ್ಮ ಮೈಸೂರು ಜಿಲ್ಲೆ. ಮೈಸೂರದು K09 RTO ನಂಬರ್ ಬರುತ್ತೆ, ಮತ್ತು 55 ಒಂದು RTO ನಂಬರ್ ಬರುತ್ತೆ. ಹೌದು, ಮೈಸೂರು ಜಿಲ್ಲೆ ಇತಿಹಾಸ. ಮೈಸೂರು ಜಿಲ್ಲೆ ಅತ್ಯಂತ ಪ್ರಾಚೀನ ಇತಿಹಾಸವನ್ನು ಹೊಂದಿದೆ. ಅತ್ಯಂತ ಪ್ರಾಚೀನ ಇತಿಹಾಸ ಅಂದರೆ ನೀವು ಮೈಸೂರಿನ ಪುರಾತನ ಇದರಲ್ಲೂ ಭಾಳ ವೈವಿಧ್ಯಮಯವಾಗಿ ಹೊಂದಿರುವಂಥ ಜಿಲ್ಲೆ. ಮೈಸೂರು ಅಂತ ಹೆಸರು ಬರೋಕ್ಕೆ ಏನು ಮೂಲ, ಏನು ಅದ್ರ ಇದೇನು ಅಂತ ತಿಳ್ಕೊಳ್ಳೋದಾದರೆ, ಮೈಸೂರು ಮೈಸಾಸುರನ ಪುರ ಅಂತ ಉಲ್ಲೇಖ ಇದೆ. ಆ ಮೈಸಾಸುರ ಇರುವಂಥ ಇದಿತ್ತು, ಅದರಿಂದ ಮೈಸೂರು ಅಂತ ಆಯಿತು ಅನ್ನೋದು ಒಂದಷ್ಟು ಇತಿಹಾಸದಲ್ಲಿ. ಅದು ಸಂಪೂರ್ಣವಾಗಿ ಅದರದ್ದೇ ಬೇರೆ ಇತಿಹಾಸ ಇದೆ. ಒಂದು ಮೈಸಾಸುರನ ಒಂದು ಇದರಿಂದ ಬಂತು, ಆ ಪದದಿಂದ ಮೈಸಾಸುರ ಅನ್ನೋದು ಪದದಿಂದ ಮೈಸೂರು ಅಂತ ಬಂತು ಅನ್ನೋದು ಒಂದು ಇತಿಹಾಸ ಇದೆ. ಮೈಸೂರು ನಿಮಗೆಲ್ಲ ಗೊತ್ತಿರೋಂಗೆ ಮೈಸೂರು ಸಾಂಸ್ಕೃತಿಕ ರಾಜಧಾನಿ. ಈ ಬೆಂಗಳೂರು ಹೆಂಗೆ ನಮಗೆ ಆಡಳಿತ ರಾಜಧಾನಿಯಾಗ ಇದೆ, ಅದೇ ರೀತಿ ಮೈಸೂರು ಸುಧಾ ನಿಮಗೆ ಸಾಂಸ್ಕೃತಿಕ ರಾಜಧಾನಿಯಾಗಿ ಇದೆ. ನಿಮಗೆಲ್ಲ ಗೊತ್ತು, ಮೈಸೂರಿನಲ್ಲಿ ಫೇಮಸ್ಸು ನಾಡದೇವತೆ ಚಾಮುಂಡೇಶ್ವರಿ ಬೆಟ್ಟ ಇದೆ. ಚಾಮುಂಡೇಶ್ವರಿ ಏನಂದರೆ ಮಹಿಷಾಸುರನ್ನ ಸಂಹಾರ ಮಾಡಿದರು ಅನ್ನೋ ಒಂದು ಪುರಾಣನೂ ಇದೆ, ಪುರಾಣ ನಂಬಿಕೆ ಇದೆ. ಅದಾದ ನಂತರ ಈಗ ಮೈಸೂರು ಹೆಸ್ರು ಯಾವ ಥರ ಬಂತು ಅನ್ನೋದು ನೀವು ತಿಳ್ಕೊಂಡ್ರಿ. ಈ ಪ್ರಾಚೀನ ಕಾಲದಲ್ಲಿ ಯಾರು ಆಳ್ವಿಕೆ ನಡೆಸ್ತಾ ಇದ್ರು ಮೈಸೂರು? ಈಗ ಮೈಸೂರು ಮಂಡ್ಯ ಜೊತೆಯಲ್ಲಿ ಇತ್ತು ಅಂದರೆ ಫಸ್ಟು ನೀವು ಕರ್ನಾಟಕ ಆಗೋಕ್ಕಿಂತ ಮುಂಚೆ ಅದು ಮೈಸೂರು ರಾಜ್ಯ ಆಗಿತ್ತು. ಅಲ್ಲಿ ಯಾರು ಆಳ್ವಿಕೆ ನಡೆಸ್ತಾಯಿದ್ರು? ಈಗ ಒಂದಷ್ಟು ಇದಿದೆ, ರಾಜರ ಆಳ್ವಿಕೆ ಕಾಲ ನಡೀತಾ ಇತ್ತು ಆಗ. ಈಗ ಮರಾಠರು ಮೇಲ್ಗಡೆ ಎಲ್ಲ ಮರಾಠರದು ಆ ಥರ ಇಲ್ಲಿ ಮೈಸೂರು ರಾಜ್ಯ ಏನಿತ್ತು, ಆ ಮೈಸೂರು ರಾಜ್ಯದಲ್ಲಿ ಯಾರ್ಯಾರು ಆಳ್ವಿಕೆ ನಡೆಸಿದ್ರು, ಯಾರ್ಯಾರಿದ್ದರು, ಯಾವ್ಯಾವ ಕಾಲಘಟ್ಟದಲ್ಲಿ ಯಾರ್ಯಾರು ಆಳ್ವಿಕೆಯನ್ನು ನಡೆಸ್ತಿದ್ರು ಅಂದರೆ, ಆರಂಭಿಕವಾಗಿ ರಾಜವಂಶಸ್ಥರು ಇದ್ದರು ಅಂದರೆ ಗಂಗರು ಆಳ್ವಿಕೆ. ಅದು ಹೇಳಿದ್ನಲ್ಲ, ಮಂಡ್ಯದಲ್ಲೂ ಗಂಗರ ಆಳ್ವಿಕೆ ಇತ್ತು. ಆ ಮೈಸೂರು ಭಾಗವಾಗಿತ್ತಲ್ಲ, ಅದೇ ರೀತಿಯಾಗಿ ಮೈಸೂರಿನವರೇ ಗಂಗರು ಮೈಸೂರಲ್ಲೂ ಆಳ್ವಿಕೆ ನಡೆಸಿದ್ರು. ಚಾಲುಕ್ಯರು ಒಂದಷ್ಟು ಭಾಗ ಮಾಡಿದ್ರು, ಹೊಯ್ಸಳರು ಒಂದೊಂದು ಕಾಲಘಟ್ಟದಲ್ಲಿ ಗಂಗರು, ಚಾಲುಕ್ಯರು, ಚೋಳರು ಕೆಲವು ಚೋಳರು ಆಳ್ವಿಕೆ ನಡೆಸಿಲ್ಲ, ಒಂದಷ್ಟು ಅಷ್ಟೇ ಸೀಮಿತವಾಗಿತ್ತು. ಅಷ್ಟರಲ್ಲಿ ವಿಜಯನಗರದ ಸಾಮ್ರಾಟರೇನಿದ್ರು ಅವರು ಮೈಸೂರಲ್ಲಿ ತಲಕಾಡಲ್ಲಿ ಯುದ್ಧ ಮಾಡಿ ತಲಕಾಡು ಆವರಿಸ್ಕೊಳ್ಳೋ ಅಷ್ಟರಲ್ಲೇ ಚೋಳರನ್ನ ಯುದ್ಧ ಮಾಡಿ ಸೋಲಿಸಿ ಹಿಮ್ಮೆಟ್ಟಿಸಿದ್ರು.
ತಮಿಳ್ನಾಡಿಗೆ ಚೋಳರು ಹೊರಟರು. ಅದಾದ ವಿಜಯನಗರದವರು ಸಂಸ್ಥಾನ ಇತ್ತು. 1399ರಿಂದ 1947 ತನಕ ನಮ್ಮ ಏನಿದೆ ಒಡೆಯರ್ ಎದುರಾಯರ ಒಡೆಯರ್ ಫ್ಯಾಮಿಲಿ ಏನಿದೆ, ಆ ಒಡೆಯರ್ ಫ್ಯಾಮಿಲಿ ಪೂರ್ವ ಅಂದರೆ ಸ್ವತಂತ್ರ ಪೂರ್ವ ತನಕನೂ ಅವರು ಒಡೆಯರ್ ಸಂಸ್ಥಾಪಕರು ಎದುರಾಯರು, ಅವರ ಆಳ್ವಿಕೆ ನಡೀತಾ ಇತ್ತು. ರಾಜ ಒಡೆಯರ್ರವರು 1610ರಲ್ಲಿ ರಾಜ ಒಡೆಯರ್ ಆಳ್ವಿಕೆ ಬಂತು. ರಾಜ ಒಡೆಯರವರು ಶ್ರೀರಂಗಪಟ್ಟಣನ ವಶಪಡಿಸ್ಕೊಂಡು ಮೈಸೂರು ರಾಜ್ಯನ ಸ್ವತಂತ್ರ ರಾಜ್ಯವಾಗಿ ಮಾಡಿದ್ರು. ಮತ್ತು ಮೈಸೂರು ರಾಜ್ಯ ವಿಸ್ತರಣೆ ಯಾರ ಕಾಲಘಟ್ಟದಲ್ಲಾಯಿತು? ಈಗ ರಾಜರ ಆಳ್ವಿಕೆ ಗಂಗರು ಚೋಳರು ಇವ್ರದ್ದೆಲ್ಲ ನಾನು ಏನು ಹೇಳಿದೆ, ಅದೇ ರೀತಿ ಒಡೆಯರು ಫ್ಯಾಮಿಲಿಲಿ ಒಂದು ಸ್ವಲ್ಪ ಮೈಸೂರು ರಾಜ್ಯ ವಿಸ್ತರಣೆ ಆಯಿತು. ಅಂದರೆ ಮೈಸೂರಿನ ಆಳ್ವಿಕೆಯಲ್ಲಿ ಗಂಗರು ಚೋಳರು, ನೀವು ಹೇಳ್ದಂಗೆ ವಿಜಯನಗರದವರು ಎಲ್ಲರೂ ಆಳ್ವಿಕೆಯನ್ನು ನಡೆಸಿದ್ರು. ತದಾದ ನಂತರ 1399ರಿಂದನೂ ಒಂದಷ್ಟು ಭಾಗದಲ್ಲಿ ಮಹಾರಾಜರು ಯಾರಪ್ಪ ಒಡೆಯರ್ ಫ್ಯಾಮಿಲಿ ಆಳ್ವಿಕೆಯನ್ನು ನಡ್ಕೊತ ಬರ್ತಾಯಿತ್ತು. ಅದಾದಮೇಲೆ ಕಂಪ್ಲೀಟಾಗಿ 1610ರಲ್ಲಿ ರಾಜ ಒಡೆಯರ್ ಅನ್ನೋರ ಇದರಲ್ಲಿ ಕಂಪ್ಲೀಟಾಗಿ ಮೈಸೂರು ರಾಜ್ಯ ಒಡೆಯರ ಅಸ್ತಿತ್ವಕ್ಕೆ ಬಂತು. ಒಡೆಯರ್ ಅಸ್ತಿತ್ವಕ್ಕೆ ಬಂದಾದಮೇಲೆ ಈ ರಾಜ್ಯ ಏನಿತ್ತು ಒಂದಷ್ಟು ಭಾಗದಲ್ಲಿ ಇದ್ದುವಂಥ ರಾಜ್ಯ ವಿಸ್ತರಣೆ ಆಗೋಕ್ಕೆ ಶುರುವಾಯಿತು. ವಿಸ್ತರಣೆ ಯಾವ ರೀತಿ ವಿಸ್ತರಣೆ ಆಯಿತು? ಯಾವ ರಾಜರ ಕಾಲಘಟ್ಟದಲ್ಲಿ ಮೈಸೂರು ರಾಜ್ಯ ವಿಸ್ತರಣೆ ಆಯಿತು? ಮೈಸೂರು ರಾಜ್ಯ ಕಂಠೀರವ ನರಸರಾಜ ಒಡೆಯರು ಮತ್ತು ಚಿಕ್ಕದೇವರಾಯ ಒಡೆಯರವರ ಕಾಲದಲ್ಲಿ ಮೈಸೂರು ಪ್ರಬಲವಾಗಿ ವಿಸ್ತರಣೆಯಾಗಿ ಬೆಳೀತು. ಬಹಳ ಶಕ್ತಿಯುತವಾಗಿ ಸಾಮ್ರಾಜ್ಯವನ್ನು ಕಟ್ಕೊಂಡು ಭಾಳ ಮರಾಠರ ಮೇಲೂ ಕೆಲವೊಂದು ಭಾಗದಲ್ಲಿ ವಿಸ್ತರಣೆ ಮಾಡಿ ಮದ್ರಾಸ್ ಕಡೆಗೂ ವಿಸ್ತರಣೆ ಆಯಿತು. ಮೈಸೂರು ರಾಜ್ಯ ಅಲ್ಲಿ ತನಕನೂ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಈ ಕಾಲಘಟ್ಟದಲ್ಲಿ ಅದಾದ ಮೇಲೆ ಏನಾಯಿತು, 1700 ಏನು 17-18ನೇ ಶತಮಾನದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆ ಮೈಸೂರಲ್ಲಿ ನಡೀತು. ಆ ಪೂರ್ವದಲ್ಲಿ ರಾಜರು ಆಳ್ವಿಕೆಯೂ ಇತ್ತು, ರಾಜ ವಿಸ್ತರಣೆಯೂ ಮಾಡಿದ್ರು ಮೈಸೂರು ಒಡೆಯರ್ ಫ್ಯಾಮಿಲಿ. ತದಾದ ನಂತರ ಮತ್ತೆ ಮಧ್ಯದಲ್ಲಿ ಟಿಪ್ಪುವಿನ ಆಳ್ವಿಕೆ ಒಂದಷ್ಟು ಕಾಲದಲ್ಲಿ ಬಂತು. 1831ರಲ್ಲಿ ಬ್ರಿಟಿಷರ ನೇರ ಆಳ್ವಿಕೆಯನ್ನು ಇದು ಮಾಡಿ ಆಧುನಿಕ ಮೈಸೂರಾಗಿ ತಿರ್ಗಾ ಒಡೆಯರ್ ಫ್ಯಾಮಿಲಿ ಮತ್ತೆ ಒಡೆಯರ್ ಫ್ಯಾಮಿಲಿಗೆ ಬಂತು. ಮಧ್ಯ ಏನು ನಾನು ಹೇಳಿದೆ, ಟಿಪ್ಪು ಸುಲ್ತಾನು ಮತ್ತು ಹೈದರಾಲಿ ಪೀರಿಯಡ್ ಏನಿತ್ತು 1761ರಿಂದ 1799 ತನಕನೂ ಟಿಪ್ಪು ಮತ್ತು ಹೈದರಾಲಿ ಅವರ ಆಳ್ವಿಕೆ ನಡೀತಾಯಿತ್ತು. ಅದಕ್ಕಿಂತ ಮುಂಚೆನೂ ಒಡೆಯರಿದ್ದರು. ಅದಾದಮೇಲೆ ಮಧ್ಯ ಟಿಪ್ಪುವಿನ ಆಳ್ವಿಕೆಯೂ ಬಂತು. 1831ರಿಂದ ಮತ್ತೆ ಅದು ಒಡೆಯರ್ ಫ್ಯಾಮಿಲಿಗೆ ಏನಂದ್ರು ಒಡೆಯರ್ ಫ್ಯಾಮಿಲಿ ಅಸ್ತಿತ್ವಕ್ಕೆ ಶ್ರೀರಂಗಪಟ್ಟಣನ ವಶಪಡಿಸ್ಕೊಂಡು ಮತ್ತೆ ಆಧುನಿಕ ಮೈಸೂರು ಕಟ್ಟುವಲ್ಲಿ ಯಶಸ್ವಿಯಾದರು. ಮತ್ತು ಆಧುನಿಕ ಮೈಸೂರನ್ನ ಕಟ್ಟುವಲ್ಲಿ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು ಬಹಳ ಪ್ರಾಮುಖ್ಯತೆ ಇದೆ. ಅಂದರೆ ಆ ಟೈಮಲ್ಲಿ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ ಟೈಮಲ್ಲಿ ಮೈಸೂರು ಸುವರ್ಣ ಯುಗ ಅಂತಲೂ ಕರೀತಾರೆ. ಮೈಸೂರು ಸುವರ್ಣ ಯುಗ ಯಾವ ರಾಜರ ಆಳ್ವಿಕೆಯಲ್ಲಿ ನಡೀತು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆ ಕಾಲದಲ್ಲಿ ನಡೀತು. ಏನೇನು ಅಭಿವೃದ್ಧಿ ಮಾಡಿದ್ರು? ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆಳ್ವಿಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಗೊತ್ತು, ನಾಲ್ವಡಿ ಕೃಷ್ಣರಾಜ ಒಡೆಯರು ಅತಿ ಕಿರಿಯ ರಾಜರಾಗಿ ಅಧಿಕಾರ ವಹಿಸ್ಕೊಂಡವರು. ಅವರು ಏನೇನು ಅಭಿವೃದ್ಧಿ ಮಾಡಿದ್ರು ನಿಮಗೆ ಗೊತ್ತಿರೋಂಗೆ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬೀದಿ ದೀಪನ ಅಳವಡಿಸಿದ್ರು. ಎಲ್ಲಿ? ನಮ್ಮ ಈಗಿನ ರಾಜಧಾನಿ ಬೆಂಗಳೂರಲ್ಲಿ ಏಷ್ಯಾದಲ್ಲೇ ಮೊಟ್ಟ ಮೊದಲಿಗೆ ಬೀದಿ ದೀಪಗಳನ್ನು ಹಾಕ್ಬೋದು. ಬೀದಿ ದೀಪಗಳು ಹಿಂಗಿರುತ್ತೆ, ಬೀದಿಗೆ ಲೈಟ್ ದೀಪಗಳನ್ನ ಅಳವಡಿಸ್ಬೇಕು ಅನ್ನೋ ಒಂದು ನಾಗರಿಕತೆಯೇ ಇದು ಮಾಡಿದವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇದು ಮಾಡಿದ್ದು.
ಒಂದು ಏನಪ್ಪ ಅವರ ಆಳ್ವಿಕೆಯಲ್ಲಿ ಇದನ್ನು ಬೀದಿ ದೀಪನ ಏಷ್ಯಾದಲ್ಲಿ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅದಾದಮೇಲೆ ನಿಮ್ಗೆ ಗೊತ್ತಿರಂಗೆ 1930ರಲ್ಲಿ KRS ಅಣೆಕಟ್ಟೆ, ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿದ್ರು 1916ರಲ್ಲಿ. ಆಮೇಲೆ ಅನೇಕ ಕೈಗಾರಿಕೆಗಳು, ಕಾಲೇಜುಗಳು, 1864ರಲ್ಲಿ ಕಾಲೇಜು, 1924ರಲ್ಲಿ ಮೆಡಿಕಲ್ ಕಾಲೇಜುಗಳು. ಅದಾದಮೇಲೆ ಸ್ವತಂತ್ರ ನಂತರ ಅಂದರೆ ಈಗ ಮೈಸೂರು ರಾಜ್ಯದ ಆಳ್ವಿಕೆ ಅಲ್ಲಿ ತನಕ ನಡೀತಾ ಇತ್ತು. ಸ್ವತಂತ್ರ ಬಂದಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತಲ್ಲ, ಸ್ವತಂತ್ರ 1947ರಲ್ಲಿ ಬಂತು. ಆ ಟೈಮಲ್ಲಿ ಯಾರು ಆಳ್ವಿಕೆ ಇದ್ದರು ಅಂದರೆ 1947ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಆಳ್ವಿಕೆ ನಡೀತಾ ಇತ್ತು. ಯಾವುದು ಮೈಸೂರು ರಾಜ್ಯದಲ್ಲಿ. ಅವರು ಸ್ವತಂತ್ರ ಬಂದರೂ ಭಾರತದ ಒಕ್ಕೂಟಕ್ಕೆ ಅವರು ಸೇರಿರಲಿಲ್ಲ. ಅಂದರೆ ನಮ್ಮ ಮೈಸೂರು ರಾಜ್ಯ ಸ್ವತಂತ್ರ 1947ರಲ್ಲಿ ಸ್ವತಂತ್ರ ಭಾರತಕ್ಕೆ ಬ್ರಿಟಿಷರಿಂದ ಮುಕ್ತವಾಗಿ ಘೋಷಣೆ ಆದ್ರೂ ಭಾರತದ ಒಕ್ಕೂಟಕ್ಕೆ ಅವರು ಇನ್ನೂ ಸೇರ್ಪಡೆ ಆಗಿರಲಿಲ್ಲ 1947ರಲ್ಲಿ ಆಗಿನ ಜಯಚಾಮರಾಜೇಂದ್ರ ಒಡೆಯರ್ ಅವರು. ಅದಾದಮೇಲೆ ಒಕ್ಕೂಟಕ್ಕೆ 1956ರಲ್ಲಿ ವಿಶಾಲ ಮೈಸೂರು ರಾಜ್ಯವಾಗಿರ್ತದೆ. ಅದಾದಮೇಲೆ 1956ರಲ್ಲಿ ಅವರು ಮೈಸೂರು ಜಯಚಾಮರಾಜೇಂದ್ರ ಒಡೆಯರ್ ಅವರು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಗಿ ಅವರೇ ಮೊದಲನೇ ರಾಜ್ಯ ಪ್ರಮುಖರಾಗ್ತಾರೆ, ರಾಜ್ಯಪಾಲರಾಗ್ತಾರೆ. 1973ರಲ್ಲಿ ಈ ಮೈಸೂರು ರಾಜ್ಯನ ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡ್ತಾರೆ. 1939ರಲ್ಲೇ ನಿಮಗೆ ಗೊತ್ತು. 1939ರಲ್ಲಿ ಜನವರಿ 1ರಲ್ಲಿ ಮೈಸೂರು ಮಂಡ್ಯ ವಿಭಜನೆ ಆಗುತ್ತೆ. 1997ರಲ್ಲಿ ಮೈಸೂರು ಭಾಗವಾಗಿ ಏನಿತ್ತು ಅದು ಯಾವಾಗ ಈ ರಾಜ್ಯ ಪ್ರಮುಖರಾದರು ಮತ್ತು ರಾಜ್ಯದ ಮರುನಾಮಕರಣ ಆಯಿತು, ರಾಜಕೀಯ ವ್ಯವಸ್ಥೆ ಸ್ಟಾರ್ಟ್ ಆದಂಗೆ ಏನಾಯಿತು, ಜಿಲ್ಲೆ ವಿಂಗಡಣೆ ಆಗಕ್ಕೆ ಬಂತು. ಏನು ಬೃಹತ್ ಮೈಸೂರು ರಾಜ್ಯದಲ್ಲಿ ಬೃಹತ್ ಜಿಲ್ಲೆ ಏನಿತ್ತು ಅದು ಕಾಲಕ್ರಮೇಣ ವಿಭಜನೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ವಿಭಜನೆ ಆದಂಗೆ 1939ರಲ್ಲಿ ಮಂಡ್ಯ ವಿಂಗಡಣೆ ಆಯಿತು. 1997ರಲ್ಲಿ ಚಾಮರಾಜನಗರ ವಿಂಗಡಣೆ ಆಯಿತು. ಏನು ಮೈಸೂರು ಜಿಲ್ಲೆಯ ಗಡಿಗಳು ಯಾವ್ಯಾವು, ಮೈಸೂರಿನ ನೆರೆ ಜಿಲ್ಲೆಗಳು ಯಾವ್ಯಾವಿವೆ? ಪೂರ್ವಕ್ಕೆ ನಿಮಗೆ ನಮ್ಮ ಮಂಡ್ಯ ಇದೆ, ನಮ್ಮ ಜಿಲ್ಲೆ. ಪಶ್ಚಿಮಕ್ಕೆ ನಿಮಗೆ ಕೊಡಗು ಜಿಲ್ಲೆ ಇದೆ. ಇನ್ನು ಉತ್ತರಕ್ಕೆ ಹಾಸನ ಇದೆ. ದಕ್ಷಿಣಕ್ಕೆ ಕೇರಳ, ವಯನಾಡು ಮತ್ತು ನಮ್ಮ ಮೈಸೂರು ಭಾಗದ ಒಂದು ಚಾಮರಾಜನಗರ ಜಿಲ್ಲೆ ಇದೆ. ಮೈಸೂರು ನಿಮಗೆ ಇಡೀ ಭಾರತದಲ್ಲೇ ಅತ್ಯಂತ ಸ್ವಚ್ಛ ನಗರ, ಸ್ವಚ್ಛತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರುವುದು ಮೈಸೂರು ಜನತೆ. ಮೈಸೂರಲ್ಲಿ ಸ್ವಚ್ಛತೆಯನ್ನು ಈಗಲೂ ಕಾಪಾಡ್ಕೊ ಬಂದಿದ್ದಾರೆ. ಕ್ಲೀನ್ ಸಿಟಿ ಅಂತಲೇ ಖ್ಯಾತಿ ಪಡೆದಿದೆ. ನಿಮಗೆ ಆಗಲೇ ಹೇಳ್ದಂಗೆ ಮೈಸೂರು ಹೆಚ್ಚು ಜನಸಂಖ್ಯೆ ವಾಸಿಸುವಂಥ 3ನೇ ನಗರ. ಒಂದು ಬೆಂಗಳೂರು, 2ನೇದು ಬೆಳಗಾವಿ, 3ನೇದು ನಮ್ಮ ಮೈಸೂರು ಜಿಲ್ಲೆ. ಅದಾದಮೇಲೆ ಮೈಸೂರಲ್ಲಿ ಒಂದಷ್ಟು ಹಿಸ್ಟ್ರಿ ಹೇಳಿದೆ. ಈಗ ಕಾಲಕ್ರಮೇಣ ಚೇಂಜ್ ಆದಂಗೆ ಇವಾಗ ರಾಜಕೀಯ ವ್ಯವಸ್ಥೆ, ವಿಧಾನಸಭೆಗಳಿದೆ ಮತ್ತು ತಾಲೂಕುಗಳು, ವಿಧಾನಸಭೆಗಳು ಮತ್ತು ಒಂದು ಲೋಕಸಭೆ. ಮೈಸೂರು ಸಿಟಿಗೆ ಒಂದಷ್ಟು ಕ್ಷೇತ್ರಗಳು ಮೀಸಲಿವೆ. ಅದಾದಮೇಲೆ ತಾಲೂಕುಗಳು ಮತ್ತು ಕೊಡಗು ಮತ್ತು ನಮ್ಮ ಮೈಸೂರು ಜಿಲ್ಲೆ ಎರಡೂ ಸೇರಿಸಿ ಒಂದು ಲೋಕಸಭಾ ಸದಸ್ಯರನ್ನು ಭಾರತ ಸರ್ಕಾರ ಅನುಮೋದನೆ ಮಾಡಿದೆ. ಈಗ ಒಟ್ಟು ನಮ್ಮ 9 ತಾಲೂಕುಗಳಿದೆ. ಮೈಸೂರು ಜಿಲ್ಲೆಯಲ್ಲಿ 9 ತಾಲೂಕುಗಳು. ಈಗಷ್ಟೇ ರೀಸೆಂಟಾಗಿ ಸಾಲಿಗ್ರಾಮ ಆ್ಯಡ್ ಆಗಿರೋದು. ಮೊದಲನೇದಾಗಿ ಮೈಸೂರು ಕೇಂದ್ರನೂ ಸೇರಿಸ್ದಂಗೆ ಮೈಸೂರು, ಪಿರಿಯಾಪಟ್ಟಣ, ಹುಣಸೂರು, KR ನಗರ, HT ಕೋಟೆ, ನಂಜನಗೂಡು, ಸರಗೂರು ಮತ್ತು ಟಿ ನರಸೀಪುರ ಮತ್ತು ಈಗ ಹೇಳಿದ್ನಲ್ಲ ಕೊನೆಯದಾಗಿ ರೀಸೆಂಟಾಗಿ ಅದು ಆ್ಯಡ್ ಆಗಿರೋದು ಸಾಲಿಗ್ರಾಮ. ತದಾದಮೇಲೆ ಎಷ್ಟು ಲೋಕಸಭೆ ಎಷ್ಟು ಇದಿದೆ ಅನ್ನೋದಾದರೆ, ಈಗ ಮೈಸೂರು ಕೇಂದ್ರಕ್ಕೆ ಹೇಳ್ದಂಗೆ 4 ಕ್ಷೇತ್ರಗಳು ಇದೆ. ಏನಪ್ಪ ವಿಧಾನಸಭಾ ಕ್ಷೇತ್ರಗಳು 4 ಇದೆ. 1ನೇದು ಕೃಷ್ಣರಾಜ,
ಅವರು ಈಗ ಹಾಲಿ ಸಿಟ್ಟಿಂಗು MLA ಶ್ರೀವತ್ಸ ಅವರಿದ್ದಾರೆ. ಚಾಮರಾಜನಗರಕ್ಕೆ ಹರೀಶ್ ಗೌಡ ಅನ್ನೋರು ಇದ್ದಾರೆ. ಮತ್ತು ನರಸಿಂಹರಾಜಕ್ಕೆ ತನ್ವೀರ್ ಶೇಟ್ ಇದ್ದಾರೆ. ತದಾದ ನಂತರ ಚಾಮುಂಡೇಶ್ವರಿಗೆ GT ದೇವೇಗೌಡರಿದ್ದಾರೆ. ಇನ್ನು ಹುಣಸೂರಿಗೆ ಹರೀಶ್ ಗೌಡರು, KR ನಗರ ರವಿಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿಯವರು, ವರುಣಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮತ್ತು ಅವರು ಈ ಕ್ಷೇತ್ರದಿಂದನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪಿರಿಯಾಪಟ್ಟಣಕ್ಕೆ K ವೆಂಕಟೇಶ್ ಅವರು ಈಗ ಪಶು ಸಂಗೋಪನಾ ಇಲಾಖೆಯ ಮಂತ್ರಿಯಾಗಿದ್ದಾರೆ. ನಂಜನಗೂಡು ದರ್ಶನ್ ಧ್ರುವನಾರಾಯಣ ಅವರು ಒಂದಷ್ಟು 3 ಕ್ಷೇತ್ರಗಳು ನಿಮಗೆ ರಿಸರ್ವ್ ಆಗಿದೆ, ಒಂದಷ್ಟು ಕ್ಯಾಟಗರಿಗೆ ರಿಸರ್ವ್ ಆಗಿದೆ. ನಂಜನಗೂಡು ಕ್ಷೇತ್ರ SCಗೆ ರಿಸರ್ವ್ ಆಗಿದೆ, ಟಿ ನರಸೀಪುರನು SC ಕ್ಯಾಟಗರಿಗೆ ರಿಸರ್ವ್ ಆಗಿದೆ, ಮತ್ತು HD ಕೋಟೆ STಗೆ ರಿಸರ್ವ್ ಆಗಿದೆ. ಅದಾದಮೇಲೆ ನಂಜನಗೂಡಿಗೆ ದರ್ಶನ್ ಧ್ರುವನಾರಾಯಣ ಅವರು, ಟಿ ನರಸೀಪುರ HC ಮಾದೇವಪ್ಪನವರು, HD ಕೋಟೆಗೆ ಅನಿಲ್ ಕುಮಾರ್ ಅವರು. ಇನ್ನು ಲೋಕಸಭಾಕ್ಕೆ ಕೊಡಗು ಮತ್ತು ಮೈಸೂರು ಎರಡನ್ನೂ ಸೇರಿಸಿ ಒಬ್ಬರು ಲೋಕಸಭಾ ಸದಸ್ಯರನ್ನ ಅನುಮೋದನೆ ಮಾಡಿದ್ದಾರೆ. ಅವರು ಈಗ ನಮ್ಮ ಮಹಾರಾಜರು ಯದುವೀರವರು ಹಾಲಿ ಲೋಕಸಭಾ ಸದಸ್ಯರಿದ್ದಾರೆ. ಅದಾದ ಮೇಲೆ ನಿಮಗೆ ಭೌಗೋಳಿಕವಾಗಿ ಯಾವ ಥರ ಇದೆ ಮೈಸೂರು ಒಟ್ಟಾರೆ ಭೌಗೋಳಿಕ ಕ್ಷೇತ್ರ ನಿಮಗೆ ಎಷ್ಟಿದೆ ಅಂದರೆ 6307 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣ ಇದೆ. ಮೈಸೂರು ಜಿಲ್ಲೆ 6307 ಚದರ ಕಿಲೋಮೀಟರು ಅಗಲ ವಿಸ್ತೀರ್ಣ ಇದೆ. ಇದು ಸಮುದ್ರ ಮಟ್ಟದಿಂದ 770 ಮೀಟರ್ ಎತ್ತರ ಸಮುದ್ರ ಮಟ್ಟ ಏನಿದೆ ಅದಕ್ಕಿಂತ 770 ಮೀಟ್ರ್ ಎತ್ತರದಲ್ಲಿದೆ. ಇದು ಮೈಸೂರು ಕೇಂದ್ರ ಭಾಗ ಬೆಂಗಳೂರಿನಿಂದ 140 ಕಿಲೋಮೀಟರ್, ರಾಜಧಾನಿ ಬೆಂಗಳೂರು ಸೆಂಟ್ರಿಂದನೂ ನಮ್ಮ ಮೈಸೂರು ಸೆಂಟ್ರಿಗೆ 140 ಕಿಲೋಮೀಟ್ರ್ ದೂರ ಇದೆ. ಈ ಭೌಗೋಳಿಕ ಪ್ರದೇಶ ಏನು ಹೇಳಿದ್ನಲ್ಲ 6307 ಚದರ ಕಿಲೋಮೀಟ್ರ್ ಏನಿದೆ ಆ ವಿಸ್ತೀರ್ಣದಲ್ಲಿ 45 ಭಾಗ ಮಾತ್ರ ಕೃಷಿಗೆ. ನಾನು ಮಂಡ್ಯದಲ್ಲಿ ಹೇಳಿದೆ ಹೆಚ್ಚು ಕಮ್ಮಿ ನಿಮಗೆ 50% ಮೇಲೆ ಕೃಷಿಗೆ ಒತ್ತು ಕೊಡ್ತಾರೆ ಅಂತ. ಮೈಸೂರು ಅತಿ ಹೆಚ್ಚು ಜನಸಂಖ್ಯೆ ವಾಸಿಸುವಂಥ 3ನೇ ಸ್ಥಾನದಲ್ಲಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಅಲ್ಲಿ ಒಂದಷ್ಟು ಕೃಷಿ ಚಟುವಟಿಕೆಗಳು ಕಡಿಮೆ. ಭೌಗೋಳಿಕವಾಗಿ ಅದೇನು ವಿಸ್ತೀರ್ಣ ಇದೆ ಆ ವಿಸ್ತೀರ್ಣದಲ್ಲಿ ಕೇವಲ ಒಂದು 40-45 ಭಾಗದಷ್ಟು ಮಾತ್ರ ಕೃಷಿಯಲ್ಲಿ ಇದರ ಇನ್ನು ಮಿಕ್ಕಿದಷ್ಟು ಕೈಗಾರಿಕಾ ಪ್ರದೇಶಗಳು ಅತಿ ಹೆಚ್ಚಿದೆ. IT ವಲಯದಲ್ಲಿ ಒಂದಷ್ಟು ಈಗ ಇನ್ಫೋಸಿಸ್ ಇದೆ, ಆ ರೀತಿ L&T ಇದೆ. ಒಂದು ಕೈಗಾರಿಕಾ ಪ್ರದೇಶಗಳಿಗೆ ಅತಿ ಹೆಚ್ಚು ಒತ್ತು ಕೊಟ್ಟು ಮತ್ತು ಭಾಳ ಆರ್ಥಿಕತೆ ಎಲ್ಲ ನಮಗೆ ಪ್ರವಾಸೋದ್ಯಮ ಮತ್ತು ಕೈಗಾರಿಕೋದ್ಯಮ ಅದರಲ್ಲೇ ಆರ್ಥಿಕ ಮೂಲ ಮೈಸೂರು ಜಿಲ್ಲೆಗಿದೆ. ಮತ್ತು ನೀರಾವರಿ ಮೂಲ ಏನಂದರೆ ಕಾವೇರಿ ಮತ್ತು ಕಬಿನಿ ನಿಮಗೆ HD ಕೋಟೆಯಲ್ಲಿ ಕಬಿನಿ ಜಲಾಶಯ ಇದೆ. ಕಬಿನಿ ಅಲ್ಲಿಂದ ಒಂದಷ್ಟು ಭಾಗಕ್ಕೆ ಸರಗೂರು ಭಾಗ ಆ ಸರೌಂಡಿಂಗ್ಸ್ಗೆಲ್ಲ ನಿಮಗೆ ಕಬಿನಿ ನೀರು ಹೋಗುತ್ತೆ. ಈ ಕಡೆ ನಮ್ಮ ಈ ಭಾಗಕ್ಕೆಲ್ಲ ವರ್ಣ ಕ್ಷೇತ್ರ ಎಲ್ಲ ಕಾವೇರಿ ಜಲಾಶಯ ಇದೆ. ಏನೇನು ಬೆಳೆ ಯಥೇಚ್ಛವಾಗಿ ಬೆಳೀತಾರೆ ಅಂದರೆ ಭತ್ತ ಮತ್ತು ಜೋಳನೂ ಯಥೇಚ್ಛವಾಗಿ ಮೈಸೂರಲ್ಲಿ ಭತ್ತ, ರಾಗಿ, ಜೋಳ ಇದೆ. ಒಂದಷ್ಟು ಭಾಗದಲ್ಲಿ ಭತ್ತನೂ ಬೆಳೀತಾರೆ. ಇನ್ನು ಫೇಮಸ್ಸು ನಿಮಗೆ ಗೊತ್ತು ಮೈಸೂರು ಪಾಕು, ಮೈಸೂರು ವಿಳ್ಯೆದೆಲೆ, ಮೈಸೂರು ಮಲ್ಲಿಗೆ, ಮೈಸೂರು ಸೀರೆ, ಶ್ರೀಗಂಧ. ಒಂದು ಕಾಲದಲ್ಲಿ ಮೈಸೂರು ರಾಜರ ಆಳ್ವಿಕೆ ಕಾಲದಲ್ಲಿ ಶ್ರೀಗಂಧ ಅತಿ ಹೆಚ್ಚು ಶ್ರೀಗಂಧ ಉತ್ಪಾದನೆ ಮಾಡ್ತಿರುವಂಥ ಜಿಲ್ಲೆಯಾಗಿತ್ತು. ಅದಾದಮೇಲೆ ನಿಮಗೆ ಗೊತ್ತಿರೋ ಥರನೇ ಮೈಸೂರಲ್ಲಿ ತುಂಬ ಮೈಸೂರು ಪಾಕು ಭಾಳ ಫೇಮಸ್ ಇದೆ. ಈ ಮೈಸೂರು ನಗರ ಯಾವ ಒಂದು ಕಾಲಘಟ್ಟದಲ್ಲಿ ಮಹಾನಗರವಾಗಿ ಪರಿವರ್ತನೆ ಆಯಿತು? 2017ರಲ್ಲಿ ಮೈಸೂರು ನಗರ ಮಹಾನಗರವಾಗಿ ಪರಿವರ್ತನೆ ಆಯಿತು. 2022ರಲ್ಲಿ ಮಹಾನಗರ ಪಾಲಿಕೆ ಅಂತ ಒಂದಷ್ಟು ವಾರ್ಡ್ಗಳನ್ನ ವಿಂಗಡಣೆ ಮಾಡಿದ್ರು. ಅದಾದಮೇಲೆ ನಿಮಗೆ ನಮ್ಮ ಈ ಮೈಸೂರು ನಗರ ಮತ್ತು
ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಇರುವಂಥ ಧರ್ಮದ ಜನಾಂಗದವರು ಯಾರ್ಯಾರು ಅಂದರೆ ಅತಿ ಹೆಚ್ಚು ಹಿಂದೂಗಳಿದ್ದಾರೆ. ಒಂದು 80% ಹಿಂದೂ ಇದ್ದಾರೆ, ಒಂದು 10% ಮುಸ್ಲಿಂ ಬಾಂಧವರು ಇದ್ದಾರೆ, ಒಂದು 5% ನಮ್ಮ ಕ್ರಿಶ್ಚಿಯನ್ ಬಾಂಧವರು ಇದ್ದಾರೆ. ಹಂಗಂದ ಅನ್ಯ ಒಂದು 5% ಅನ್ಯ ಧರ್ಮೀಯರು ಇದ್ದಾರೆ. ಅತಿ ಹೆಚ್ಚು ಕನ್ನಡ ಅಂದರೆ ಒಂದು 80% ಕನ್ನಡ ಮಾತಾಡ್ತಾರೆ, ಒಂದು 10 ಉರ್ದು, ತದಾದ ನಂತರ ಇನ್ನು 5% ಅದರ್ಸು ಲ್ಯಾಂಗ್ವೇಜಸ್ಸು ಇದೆ. ಮೈಸೂರು ಆರ್ಥಿಕತೆ ನಾನು ಹೇಳಿದೆ ಆಲ್ರೆಡಿ. ಪ್ರವಾಸೋದ್ಯಮ ಮತ್ತು ಕೈಗಾರಿಕಾ ಪ್ರದೇಶ ಮತ್ತು IT ವಲಯದಲ್ಲಿ ಒಂದಷ್ಟು ಈಗಷ್ಟೇ ಇಂಪ್ರೂವ್ ಆಗ್ತಾ ಇದೆ. 1970ರಲ್ಲಿ ಈಗೇನು ಮೈಸೂರು ದಸರಾ, ನೀವು ಗೊತ್ತಿರ್ಬೋದು, ವಿಶ್ವವಿಖ್ಯಾತ ಮೈಸೂರು ದಸರಾ, ಅದು ಯಾವ ಕಾಲಘಟ್ಟದಲ್ಲಿ ಆರಂಭ ಆಯಿತು, ಯಾರು ಪ್ರಾರಂಭ ಮಾಡಿದವರು, ಅದು ಇತಿಹಾಸದಲ್ಲಿ ಒಂದೊಂದು ಒಂದೊಂದು ಥರ ವಿಶ್ಲೇಷಣೆ ಮಾಡಿದರೆ, ನನಗೆ ಗೊತ್ತಿರೋ ಮಾಹಿತಿ ಕಲೆಕ್ಟ್ ಮಾಡಿರೋ ಪ್ರಕಾರ ಇದು 14-15ನೇ ಶತಮಾನದಲ್ಲಿ ಪ್ರಾರಂಭ ಆಯಿತು ದಸರಾ. 14-15ನೇ ಶತಮಾನದಲ್ಲಿ ವಿಜಯನಗರ ಅರಸರ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಮೈಸೂರು ರಾಜ್ಯದಲ್ಲಿ ನಡೀತಾ ಇತ್ತು. ಆ ಕಾಲಘಟ್ಟದಲ್ಲಿ ದಸರಾ ಕಾರ್ಯಕ್ರಮ, ದಸರಾ ಹಬ್ಬನ ಆಚರಣೆ ಮಾಡ್ತಾಯಿತ್ತು. ಒಂದು 400 ವರ್ಷಗಳ ಇತಿಹಾಸ ಇದೆ ದಸರಕ್ಕೆ. 400-500 ವರ್ಷಗಳ ಇತಿಹಾಸ ಇದೆ. ತದಾದ ಮೇಲೆ ನಿಮಗೆ 1970ರಿಂದ ಈ ದಸರಾ ಏನು ಒಂದು ಮೈಸೂರು ರಾಜ್ಯದಲ್ಲಿ ರಾಜರ ಕಾಲದ ಆಳ್ವಿಕೆಯಲ್ಲಿ ನಡೆಸ್ಕೊಬತ್ತಿದ್ದ ಒಂದು ಹಬ್ಬನ ನಾಡ ಹಬ್ಬವಾಗಿ ಪರಿವರ್ತನೆ ಮಾಡಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ನಾಡ ಹಬ್ಬವಾಗಿ ಆಚರಣೆ ಮಾಡಿಕೊಂಡು ಈಗಲೂ ಆಚರಣೆ ಮಾಡಿಕೊಂಡು ನಡೆಸ್ತಾ ಇದ್ದಾರೆ. 1805ರಲ್ಲಿ, ಈಗ ನಾನು ಹೇಳಿದೆ ನಿಮಗೆ, ಒಂದು 14-15ನೇ ಶತಮಾನದಲ್ಲಿ ದಸರಾ ಆರಂಭ ಆಯಿತು. ತದಾದ ನಂತರ ಅದು 1970ರಿಂದ ಅಧಿಕೃತವಾಗಿ ನಾಡೋ ಹಬ್ಬವಾಗಿ ಅಧಿಕೃತವಾಗಿ ಈಗಿನ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಅವರು ನಾಡು ಹಬ್ಬವಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಖಾಸಗಿ ದರ್ಬಾರು ಒಂದಷ್ಟು ಸಮಯದಲ್ಲಿ ರಾಜರ ಆಳ್ವಿಕೆಯಲ್ಲಿ ಖಾಸಗಿ ದರ್ಬಾರು ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ರು. ಯಾವಾಗ ಸರ್ಕಾರ ಸ್ವತಂತ್ರ ಇದು ಬಂದಾದಮೇಲೆ ಈಗಲೂ ಖಾಸಗಿ ದರ್ಬಾರು ಅರಮನೆ ಸೀಮಿತವಾಗಿ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಯಾರ ಕಾಲಘಟ್ಟದಲ್ಲಿ ಇದು ಖಾಸಗಿ ದರ್ಬಾರು ಮತ್ತು ಯಾವ ಮೊದಲೆಲ್ಲ, ಈಗ ನಮ್ಮ ನಾಡದೇವತೆ ಮೈಸೂರು ಚಾಮುಂಡೇಶ್ವರಿ ಅವ್ರನ್ನ ಮೆರವಣಿಗೆ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ನಿಮಗೆ ಮಹಾರಾಜರನ್ನ ಮೆರವಣಿಗೆ ಮಾಡಿ ಉತ್ಸವ ಮಾಡ್ತಾಯಿದ್ರು. ಅದು ಯಾರ ಕಾಲಘಟ್ಟದಲ್ಲಿ ಆಯಿತು ಅಂದರೆ 1805ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲಘಟ್ಟದಲ್ಲಿ ಖಾಸಗಿ ದರ್ಬಾರು ಸ್ಟಾರ್ಟ್ ಆಯಿತು. ಅಲ್ಲಿಂದ ಖಾಸಗಿ ದರ್ಬಾರನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ತದಾದಮೇಲೆ ನಿಮಗೆ ಗೊತ್ತಿರೋಂಗೆ ಮೈಸೂರು ಸಂಸ್ಥಾನದ ಕೊನೆಯ ರಾಜರು ಅಂದರೆ ನಿಮಗೆ ರಾಜ ಆಳ್ವಿಕೆಯಲ್ಲಿ ಕೊನೆಯ ರಾಜರು ಅಂತ ಅರ್ಥ ಮಾಡ್ಕೊಳ್ಳಿ. ಮೈಸೂರು ಮಹಾರಾಜರು ಏನು ಒಡೆಯರ್ ಫ್ಯಾಮಿಲಿ ಆಳ್ವಿಕೆ ನಡೆಸ್ಕೊಬತ್ತಾಯಿದ್ದು, ಸ್ವತಂತ್ರ ಬಂದಾದಮೇಲೆ ನಮ್ಮ ಮೈಸೂರು ಸಂಸ್ಥಾನ ಸ್ವತಂತ್ರ ಬಂದಾದಮೇಲೆ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಗೋಕ್ಕೆ ಟೈಮಲ್ಲಿ ಕೊನೆಯ ಮಹಾರಾಜರು ಯಾರಿದ್ರು ಅಂದರೆ ಜಯಚಾಮರಾಜೇಂದ್ರ ಒಡೆಯರ್ರವರು ಮೈಸೂರು ಸಂಸ್ಥಾನದ ಕೊನೆಯ ಮಹಾರಾಜರು, ಆಳ್ವಿಕೆ ನಡೆಸಿದಂತಹ ಕೊನೆಯ ಮಹಾರಾಜರು ಅವರೇ ಆಗಿರ್ತಾರೆ. ತದಾದಮೇಲೆ ನಿಮಗೆ ಮೈಸೂರಲ್ಲಿ ತುಂಬ ಫೇಮಸ್ಸು ಸಾಹಿತಿಗಳಿದ್ದಾರೆ, ಕವಿಗಳಿದ್ದಾರೆ, ನಿರ್ದೇಶಕರು, ಒಂದಷ್ಟು ಸಿನಿಮಾ ಕ್ಷೇತ್ರದಲ್ಲಿ ಹೆಸರು ಮಾಡಿರೋರು ಇದ್ದಾರೆ. ಮತ್ತು ಮೈಸೂರಲ್ಲಿ ನಿಮಗೆ ಏರ್ಪೋರ್ಟು ಲಭ್ಯ ಇದೆ. ಮೈಸೂರಲ್ಲಿ ಏರ್ಪೋರ್ಟ್ ಇದೆ, ಒಂದೆರಡು ಮೆಡಿಕಲ್ ಕಾಲೇಜ್ಗಳಿದೆ, ಒಂದು 14 ಇಂಜಿನಿಯರಿಂಗ್ ಕಾಲೇಜ್ಗಳು, ಒಂದು 12 ಪಾಲಿಟೆಕ್ನಿಕ್ಕು, ಮತ್ತು ಒಂದು ಯೋಗ ಕಾಲೇಜಿದೆ. ತದಾದ ನಂತರ ಒಂದೆರಡು ಆಯುರ್ವೇದ ಒತ್ತು ಕೊಡುವಂಥ ಕಾಲೇಜ್ಗಳಿದೆ. ಒಂದು 36 ಡಿಗ್ರಿ ಕಾಲೇಜಸ್ಸು ಇದೆ. ಕವಿಗಳು ಮತ್ತು ಸಾಹಿತಿಗಳಲ್ಲಿ ನಿಮ್ಮ ರಾಷ್ಟ್ರಕವಿ ಕುವೆಂಪುನವರವರು ಮೂಲ ಮೈಸೂರವರು.
ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಆಗಿದ್ದರು. ಆಮೇಲೆ RK ನಾರಾಯಣರವರು ಮಾಲ್ಗುಡಿ ಡೇಸ್ ಕಾದಂಬರಿಗಾರರು. ಆಮೇಲೆ RK ಲಕ್ಷ್ಮಣ್ಣವರು ಖ್ಯಾತ ವ್ಯಂಗ್ಯ ಚಿತ್ರಗಾರರು. RK ಲಕ್ಷ್ಮಣ್ ಮತ್ತು ನಾರಾಯಣ್ ಅವರು ಸಹೋದರರು. ಅವರು ವ್ಯಂಗ್ಯ ಚಿತ್ರ ಅಂದರೆ ನಿಮಗೆ ಕಾಮಿಡಿ ಟೈಪು ಚಿತ್ರಕಲೆನ ಚಿತ್ರಣ ಮಾಡುವಂಥ ಖ್ಯಾತಿ ಅವರು ಹೊಂದಿದ್ರು. ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಯಾರ್ಯಾರಿದ್ದಾರೆ? ಉದ್ಯಮ ಕ್ಷೇತ್ರದಲ್ಲಿ ನಿಮಗೆ NR ನಾರಾಯಣಮೂರ್ತಿ, ಇನ್ಫೋಸಿಸ್ ಸುಧಾಮೂರ್ತಿ ಅವರು ಮತ್ತು ನಾರಾಯಣಮೂರ್ತಿಯವರು ಮೈಸೂರಿನವರು. ಬೃಹತ್ ಕೈಗಾರಿಕಾ ವಲಯನೇ ಸ್ಥಾಪನೆ ಮಾಡಿದ್ದಾರೆ ನಮ್ಮ ಮೈಸೂರಲ್ಲಿ. ಅವ್ರು ಬಂದಮೇಲೆ ಒಂದು ಮೈಸೂರಿಗೆ ಅವರು ಕೊಟ್ಟಿರೋ ಕೊಡುಗೆ ಅಂದರೆ ಅದ್ಭುತವಾಗಿದೆ. ಮೈಸೂರು IT ವಲಯ ಬೆಳೆಯೋದಕ್ಕೆ ಪೂರ್ತಿ ಒತ್ತು ಕೊಟ್ಟುವಂಥವರು ನಮ್ಮ NR ನಾರಾಯಣಮೂರ್ತಿಯವರು, ಇನ್ಫೋಸಿಸ್ ಮುಖ್ಯಸ್ಥರು, ಸಂಸ್ಥಾಪಕರು. ತದಾದಮೇಲೆ ಪಿಟೀಲು ಚೌಡಯ್ಯನವರು ಒಂದಷ್ಟು ಸಂಗೀತ ಕ್ಷೇತ್ರದಲ್ಲಿ, ವಿಜಯ್ ಪ್ರಕಾಶ್ರವರು ಖ್ಯಾತ ಸಂಗೀತಗಾರರು, ಗಾಯಕರು. ಕ್ರೀಡೆಯಲ್ಲಿ ನಮ್ಮ ಕ್ರಿಕೆಟರ್ ಜವಗಾಲ್ ಶ್ರೀನಾಥ್ ಸರ್ ಅವರು ನಮ್ಮ ಮೈಸೂರು ಮೂಲದವರು. ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು, ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರವರು ಮೈಸೂರಿನವರು. ಒಂದಷ್ಟು ಇತಿಹಾಸನ ನಾನು ನೋಡ್ದಂಗೆ ಇತಿಹಾಸನ ಕಲೆಕ್ಟ್ ಮಾಡಿದ್ದೀನಿ. ನಾನೊಂದಷ್ಟು ಯಾವುದೇ ರೀತಿ ತಪ್ಪು ಮಾಹಿತಿಗಳನ್ನ ಏನಾದರೂ ಇದ್ದರೆ ಕ್ಷಮೆ ಇರಲಿ. ನಾವು ಒಂದಷ್ಟು ಮಾಹಿತಿಗಳನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ. ಮೈಸೂರು ನಮ್ಮ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಒಂದಷ್ಟು ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಒಂದಷ್ಟು ಮಾಹಿತಿನ ನಾನು ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಹೇಳಿದ್ದೀನಿ. ಇದು ನನ್ನ 2ನೇ ವ್ಲಾಗ್ ಆಗಿರ್ತದೆ. ಅಂದರೆ ಅಷ್ಟು ಪರ್ಫೆಕ್ಟಾಗಿ ನನಗೆ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ. ಕ್ಷಮೆ ಇರಲಿ. ಏನೇ ಹಿಸ್ಟ್ರಿಲಿ ಏನಾದರೂ ತಪ್ಪಿದರೂ ಕ್ಷಮೆ ಇರಲಿ. ಇಷ್ಟೊತ್ತು ನಾನು ಏನು ನನ್ನ ಹೆಮ್ಮೆಯ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಬಗ್ಗೆ ಒಂದಷ್ಟು ಮಾಹಿತಿ ಹೇಳಿದ್ದೀನಿ. ಅದನ್ನು ನೀವು ಯಾವ ರೀತಿ ಸ್ವೀಕರಿಸಿ ಒಂದು ಮಾಹಿತಿನ ಎಲ್ಲರ ಹತ್ರ ಹಂಚ್ಕೊಳ್ಳಿ. ಏನಾದರೂ ತಪ್ಪು ಮಾಹಿತಿ ಇದ್ದರೆ ನನಗೆ ತಿಳಿಸಿ, ಕಮೆಂಟ್ ಮೂಲಕ ತಿಳಿಸಿ. ಇಷ್ಟೊತ್ತು ನಾನು ಮಾಹಿತಿ ಕೊಟ್ಟಿದ್ದಕ್ಕೆ, ನೀವು ಪೇಷನ್ಸಿಂದ ಇಲ್ಲಿ ತನಕ ವಿಡಿಯೋ ಬಂದಿರೋದಕ್ಕೆ ನನ್ನ ಹೃದಯಪೂರ್ವಕವಾಗಿ ನಮಸ್ತೆ.